ಆಧುನಿಕ ಯುಗದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಾಗಲು ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಸೈಬರ್ ಅಪರಾಧ ತಡೆಯಲು ಪ್ರತಿಯೊಬ್ಬರು ಜಾಗೃತರಾಗುವುದು ಅತ್ಯವಶ್ಯಕವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆಯಿಂದ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆ ಕಾಲೇಜುಗಳ ಪ್ರಿನ್ಸಿಪಾಲರು ಮತ್ತು ಶಿಕ್ಷಕರಲ್ಲಿ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಟೆಕ್ನಾಲಜಿ ಅಭಿವೃದ್ಧಿ ಜೊತೆಗೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ಮನವರಿಕೆ ಮಾಡಿದಲ್ಲಿ ಜಿಲ್ಲೆಯಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಮಾಡಬಹುದಾಗಿದೆ ಎಂದು ಹೇಳಿದರು. ಈ ಟೆಕ್ನಾಲಜಿ ಹೇಗೆ ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ಹಾಗೆಯೇ ಅದು ಒಟ್ಟೊಟ್ಟಿಗೆ ಅಪರಾಧಗಳು ಕೂಡ ಕೆಲವು ಸರಿ ನಮ್ಗೆ ಗೊತ್ತಿದ್ದು ನುಸುಳುತ್ತೆ. ಇನ್ನು ಕೆಲವು ಬಾರಿ ನಮ್ಮ ಕೇರ್ಲೆಸ್ನೆಸ್ ಕೂಡ ಅಥವಾ ನಮ್ಮ ದುರಾಸೆಯನ್ನು ಕೂಡ ನಮ್ಮನ್ನ ಈ ಸಿಸ್ಟಮ್ನ ಮುಂದಾಗ್ತಾ ಇದೆ. ಅದರ ಸಂಬಂಧ ಈಗ ತಾವು ನೋಡ್ತೀರಿ. ಮತ್ತೆ ಇಲ್ಲಿ ಒಂದಷ್ಟು ಕೆಲವು ಜನ ಮಾತ್ರ ಇದ್ದೀವಿ. ಅಟ್ಲೀಸ್ಟ್ ನಾವು ಒಬ್ಬೊಬ್ಬರು 10-100 ಜನಕ್ಕೆ ಇದನ್ನ ಪಾಸ್ ಮಾಡಿ ಮನವರಿಕೆ ಮಾಡಿಕೊಂಡ್ರೆ ಇದರಿಂದ ಶ್ರಮ ಸಾರ್ಥಕ ಆಗುತ್ತೆ ಅಷ್ಟೇ. ಮತ್ತೆ ಎಲ್ಲರೂ ಕಚೇರಿ ಸಮಯ ಆಗಿದೆ. 13 ನಿಮಿಷ 4 ನಿಮಿಷ ಇರ್ಬೋದು. ಈ ಒಂದು ಇದನ್ನ ವೀಕ್ಷಣೆ ಮಾಡೋಣ. ಮತ್ತೆ ಎಲ್ಲ ಕಡೆ ಇದನ್ನ ಶೇರ್ ಮಾಡ್ತಾ ಹೋಗೋಣ. ಈ ಸಮಾಜ ಈ ಒಂದು ಈ ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಎಲ್ಲ ಸೇರಿಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ನಿರಂತರವಾಗಿ ಎಲ್ಲೂ ಸ್ಟಾಪ್ ಇಲ್ಲದೆ ಕಟ್ಸ್ತಾ ಹೋಗ್ತಾನೆ ಅಂತ. ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದರೆ ನಾಗರಿಕರನ್ನ, ಜನರನ್ನ, ಸಾಮಾಜಿಕರನ್ನ ಸೈಬರ್ ಅಪರಾಧಗಳಿಂದ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂತ ತಿಳಿಯೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಲ್ಲಿ ಮನೆ ಕಳ್ತನ ಆಗಲ್ಲ, ಬದಲಿಗೆ ನಮ್ಮ ಮನಸ್ಸನ್ನ ನಮ್ಮದೇ ಮೊಬೈಲ್ಗಳ ಮುಖಾಂತರ ನಮ್ಮನ್ನು ನಂಬಿಸಿ ನಮ್ಮ ಅಕೌಂಟ್ಗಳಿರುವ ಡೆಪಾಸಿಟ್ ಅಥವಾ ಯಾವುದೇ ಹಣನ ದೋಸ್ತಾರೆ. ಸೈಬರ್ ಅಪರಾಧಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾವುದೋ ಅನ್ನೋನ್ ನಂಬರಿಂದ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಒತ್ತಿದಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ನಿಮಗೆ ಪ್ರೈಸ್ ಬಂದಿದೆ ಅಂತ ತಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ನಿಮ್ಮನ್ನ ಮೋಸ ಮಾಡೋಕ್ಕೆ ಅವರು ಬೇರೆ ಬೇರೆ ಥರ ಪ್ರಯತ್ನ ಮಾಡ್ತಾರೆ. ನಾನು ವರ್ಕ್ ಮಾಡ್ತಿರೋದು ಟೀಚರ್ ಆಗಿ. ಹೆಂಗೆ ಈ ಕ್ರೈಮ್ಗಳು ಮಾಡ್ತಾರೆ ಅಂತಂದರೆ, ಒಂದು ಮೆಸೇಜ್ ಬಂತು ಟೆಲಿಗ್ರಾಮಲ್ಲಿ, ಫ್ರೀ ಟೈಮ್ ಜಾಬ್ ಅಂತ ಬಂತು. ನಾನು ರಿಪ್ಲೈ ಮಾಡಿದೆ. ಡೈಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಕ್ಲಿಕ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ನಡವಳಿಕೆ ಏನಾಗುತ್ತೆ ಸರ್, ನೀವು ಇಷ್ಟು ಕಟ್ಟಬೇಕು ಅಂತ ಬರುತ್ತೆ. ಮತ್ತೆ ನಿಮಗೆ ಅದನ್ನು ಪ್ಲೇ ಮಾಡಲಿಕ್ಕೆ ಮುಂದೆ ಬಿಡ್ತೀವಿ ಅಂತ 52,000 ಬಂತು. ಅವ್ರದ್ದೆಲ್ಲ ಬ್ಯಾಂಕ್ ಡೀಟೇಲ್ಸ್ ನನಗೆ ಕಳಿಸಿದ್ರು. ನಿಮ್ಮ ಅಕೌಂಟಲ್ಲಿ ನೋಡಿದ್ರೆ 1 crore ಇದೆ, ಅಲ್ಲಿ ಕ್ರೋರ್ ಗಟ್ಟಲೆ ತೋರಿಸ್ಬಿಟ್ರೆ ಅವರು 20 ಲಕ್ಷ ಹೆಂಗನ ಅರೇಂಜ್ ಮಾಡಿ 10 ಲಕ್ಷ ನಾನು ಹಾಕ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ನನ್ನ ಬ್ಯಾಡ್ ಟೈಮು, ಏನೋ ಗೊತ್ತಿಲ್ಲ. ಆ ಲೆಕ್ಕದಲ್ಲಿ ಯಾವ ಫ್ರಾಡರ್ಸ್ ನನಗೆ ಅಂತಲೇ ಬಂದಿಲ್ಲ, ಈಗ ಹೋಗ್ತಾನೆ ಇತ್ತು ದುಡ್ಡು. ಹಿಂಗೇನೆ 20 ಲಕ್ಷ ಕಟ್ಟ್ರಿ, ನೆಕ್ಸ್ಟ್ 40 ಲಕ್ಷ ಕಟ್ಟ್ರಿ. ಬಟ್ ನಾನು ಕಟ್ಟೋದು ನನಗೆ ಅರಿವಿಲ್ಲ. ಅಲ್ಲಿ ನಾನು ಹಿಡಿದು ಮೇನ್ ಹಿಡಿದಿದ್ದು ಜಸ್ಟ್ 20 lakhs ಅಲ್ಲ, ಕಟ್ಬಿಡೋಣ, 1 crore ಬರುತ್ತೆ. 20 ಲಕ್ಷ ನಾನು ಸಾಲ ಮಾಡಿಸ್ಕೊಂಡ್ರೆ ಯಾರು ಕೊಟ್ಬಿಡ್ತೀನಿ. 1 ಸೆಕೆಂಡಿಗೂ ಅದು ಬರಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ನನ್ನ ಲೈಫ್? 30,000 ಉಳಿಸೋಕೆ ಹೋಗಿ 3 ಲಕ್ಷ ಕಳ್ಕೊಂಡೆ. 3 ಲಕ್ಷ ಉಳಿಸೋಕೆ ಹೋಗಿ 30 ಲಕ್ಷ ಕಳ್ಕೊಂಡೆ. 30 ಲಕ್ಷ ಉಳಿಸ್ಕೊಳಕ್ಕೆ ಹೋಗಿ 3 ಕೋಟಿ ಕಳ್ಕೊಂಡೆ. ನಿಮ್ಮ ವಿಳಾಸಕ್ಕೆ ಒಂದು ಪೋಸ್ಟ್ ಬರುತ್ತೆ. ಆ ಪೋಸ್ಟಲ್ಲಿ ಕೆಲವೊಂದು ಗಿಫ್ಟ್ ವೋಚರ್ಗಳನ್ನು ಇಟ್ಟಿರ್ತಾರೆ. ಆ ಗಿಫ್ಟ್ ವೋಚರಲ್ಲಿ ನೀವು ಇಷ್ಟು ಕೋಟಿ ಹಣವನ್ನ ಅಥವಾ ಇಷ್ಟು ಲಕ್ಷವನ್ನ ನೀವು ಗೆದ್ದಿದ್ದೀರಾ ಅಂತ ಹೇಳಿ ಒಂದು ಆಮಿಷವನ್ನು ತೋರಿಸ್ತಾರೆ. ಮುಂದೆ ಅದು ಲಕ್ಷ ಮತ್ತು ಕೋಟಿಗಟ್ಟಲೆ ವಂಚನೆ ಆಗುವಂತಹ ಪ್ರಕರಣಗಳು ದಾಖಲಾಗ್ತದೆ. ನಾವು ಬಟ್ಟೆ ಆರ್ಡರ್ ಮಾಡ್ತಿದ್ದೆ ಸರ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ ಕಾರ್ ಬಂದಿದೆ, ನೀವು ವಿನ್ ಆಗಿರಿ ಫಸ್ಟ್ ಪ್ರೈಸ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ ಕಾರ್ ಬಂದಿದೆ, ನೀವು ವಿನ್ ಆಗಿರಿ ಫಸ್ಟ್ ಪ್ರೈಸ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ. ಈಗ ಮೋಸ
ಮಾಡುವವರು ಎಲ್ಲಿದ್ದಾರೆ, ಯಾರು ಮಾಡ್ತಾರೆ ಅನ್ನೋಂಥದ್ದು ಗೊತ್ತೇ ಆಗೋದಿಲ್ಲ. ಈ ಒಂದು ಡಿಜಿಟಲ್ ಪ್ರಪಂಚ ಏನು ಹೇಳ್ತಿದೆ, ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂದರೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಕೂತಂಥ ವ್ಯಕ್ತಿ ಇನ್ಯಾರನ್ನೋ ಎಲ್ಲಿಂದ ಇರ್ತಕ್ಕಂಥ ಜನರನ್ನು ಮೋಸ ಮಾಡುವಂಥದ್ದು ಅತ್ಯಂತ ಸುಲಭ ಆಗಿದೆ. ಕಾಲ ಬದಲಾದಂತೆ ನಾಗರಿಕತೆ ಬದಲಾಗ್ತಾ ಹೋಗುತ್ತೆ. ನಾಗರಿಕತೆ ಬದಲಾದಂತೆ ಸಮಾಜದಲ್ಲಿ ಅಪರಾಧಗಳು ಕೂಡ ತನ್ನ ಸ್ವರೂಪನ ಅಂದರೆ ಮೂಲ ಸ್ವರೂಪದಿಂದ ವಿಭಿನ್ನ ರೂಪಗಳಾಗಿ ಬದಲಾಗ್ತಾ ಹೋಗುತ್ತೆ. ಈ ಅಪರಾಧ ಮತ್ತು ನಾಗರಿಕತೆ ಒಂದೇ ನಾಣ್ಯದಲ್ಲಿ ಹುಡುಕುವುದು ಇವನ್ನ ಬೇರ್ಪಡಿಸ್ಕೊಳ್ಳಿಕ್ಕಾಗಲ್ಲ. ನಾಗರಿಕ ಸಮಾಜದಲ್ಲಿ ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಮಾತನಾಡಿ, ನಾವೆಲ್ಲರೂ 21ನೇ ಶತಮಾನದಲ್ಲಿದ್ದು ಇದು ಟೆಕ್ನಾಲಜಿ ಶತಮಾನವಾಗಿದೆ. ಟೆಕ್ನಾಲಜಿಯಿಂದ ವಿವಿಧ ಕ್ಷೇತ್ರಗಳ ಪ್ರಗತಿಯನ್ನು ಮಾಡಲಾಗಿದೆ. ಜೊತೆಗೆ ಅಪರಾಧಗಳ ಸಂಖ್ಯೆಯೂ ಹೆಚ್ಚಾಗಿವೆ. ಡಿಜಿಟಲ್ ಅರೆಸ್ಟ್ ಅಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದ್ದು ಇದಕ್ಕಾಗಿ ಸುಪ್ರೀಂ ಕೋರ್ಟ್ನಿಂದ ಕಟ್ಟೆಚ್ಚರವನ್ನು ನೀಡಲಾಗಿದೆ ಎಂದರು. ಸೈಬರ್ ಕ್ರೈಮ್ ಪ್ರಕ್ರಿಯೆ ಹಿರಿಯ ನಾಗರಿಕರನ್ನು ಹೆಚ್ಚಾಗಿ ಗುರಿಯಾಗಿಸುತ್ತಾರೆ. ಶಾಲಾ ಕಾಲೇಜುಗಳು ಹಾಗೂ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡುತ್ತಾರೆ. ಅವರು ಎಚ್ಚರದಿಂದ ಮೊಬೈಲ್ ಬಳಕೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು. ಅಲ್ಲದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಸೈಬರ್ ಕ್ರೈಮ್ ಕುರಿತು ಜಾಗೃತಿ ಮೂಡಿಸಲು ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದರು. ಇದು ಟೆಕ್ನಾಲಜಿದು ಶತಮಾನ ಇದೆ. ಇದು ಟೆಕ್ನಾಲಜಿ ಬಂದ ನಂತರ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಎಜುಕೇಶನ್ ಸೆಕ್ಟರ್ ಇಲ್ಲಿ, ಹೆಲ್ತ್ ಸೆಕ್ಟರ್ ಇಲ್ಲಿ, ಇವನ್ ಸೈಬರ್, ಇವನ್ ಕ್ರೈಮ್, ಪೊಲೀಸ್, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಲ್ಲಿ, ಈಗ ವಿಡಿಯೋ ಸರ್ವಿಲೆನ್ಸ್, ಕ್ಯಾಮೆರಾ ಸರ್ವಿಲೆನ್ಸ್, ಫೋರೆನ್ಸಿಕ್ಸ್ ಎಲ್ಲ ವಿಷಯದಲ್ಲಿ ನಾವು ತುಂಬಾ ಪ್ರಗತಿ ಮಾಡಿದ್ದೇವೆ. ಬಟ್ ಆನ್ ದ ಅದರ್ ಸೈಡ್ ಸೇಮ್ ಟೈಪ್ ಆಫ್ ಇದು ಎಲ್ಲ ಪ್ರಗತಿ ನಮ್ಮ ಇದು ಕ್ರಿಮಿನಲ್ಸ್, ಅಧಿಕಾರಿ, ಅಪರಾಧಿಗಳು ಅವರು ಕೂಡ ಅದರಲ್ಲಿ ಸ್ವಲ್ಪ ಅದೇ ಟೆಕ್ನಾಲಜಿ ಯೂಸ್ ಮಾಡಿ ನಮಗೆ ಬೇರೆ ಬೇರೆ ಹಂತದಲ್ಲಿ ಚಾಲೆಂಜ್ ಪ್ರಸ್ತುತ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಒಂದ್ಸರಿ ನಮ್ಮಲ್ಲಿ AI, ಅದು ಮಷೀನ್ ಲರ್ನಿಂಗ್ ಆ ಥರ ಟೆಕ್ನಾಲಜಿ ಬರ್ತಾ ಇದೆ. ಟೆಕ್ನಾಲಜಿ ಎಲ್ಲ ಇನ್ ಫ್ಯೂಚರ್ ತುಂಬಾ ಯೂಸ್ಫುಲ್ ಇದೆ ಫಾರ್ ಕ್ರೈಮ್ ಡಿಟೆಕ್ಷನ್, ಫಾರ್ ಎಜುಕೇಶನ್ ಸೆಕ್ಟರ್, ಫಾರ್ ಎನಿ ಕೈಂಡ್ ಆಫ್ ಡೆವಲಪ್ಮೆಂಟ್ ವರ್ಕ್. ಆ ಥರ ಅದೇ ಟೆಕ್ನಾಲಜಿ ಯೂಸ್ ಮಾಡಿ ಡೀಪ್ ಫೇಕ್, ಚೈಲ್ಡ್ ಪೋರ್ನೋಗ್ರಫಿ, ರಿವೆಂಜ್ ಪಾರ್ನ್, ಮತ್ತೆ ಫೇಕ್ ಲೋನ್, ಮತ್ತೆ ಇದು ಡಿಜಿಟಲ್ ಅರೆಸ್ಟ್, ಆ ಥರ ಸುಮಾರು ವಿಷಯ ಬರ್ತಾ ಇದೆ. ತಾವೆಲ್ಲರಿಗೂ ಮಾಹಿತಿ ಇರಬಹುದು. ನಿನ್ನೆ ಅಥವಾ ಮೊನ್ನೆ ನಾವು ನ್ಯೂಸ್ ಪೇಪರ್ನಲ್ಲಿ ಓದಿದೆ, ಆನರೇಬಲ್ ಸುಪ್ರೀಂ ಕೋರ್ಟ್ ಕೂಡ ಈ ವಿಷಯಕ್ಕೆ ಒಂದು ಸಂಜ್ಞಾನ ಮಾಡಿ CBIಗೆ ಡೈರೆಕ್ಟ್ ಆರ್ಡರ್ ಮಾಡಿದ್ದಾರೆ. CBI ಈಗ ವಿತೌಟ್ ಕನ್ಸೆಂಟ್ ಆಫ್ ಸ್ಟೇಟ್, ಮೊದಲು CBI ಅವರು ಈಗ ಯಾವ ಬೇರೆ ಸ್ಟೇಟ್ ಅಲ್ಲಿ ಹೋದಾಗ ಕನ್ಸೆಂಟ್ ತಗೊಳ್ಬೇಕು ಸ್ಟೇಟ್ ಗೌರ್ಮೆಂಟ್ ಇಂದ. ಅರೆಸ್ಟ್ ಮಾಡ್ತೀವಿ, ನೀವು ಎಷ್ಟು ಅಮೌಂಟ್ ಕೊಡಬೇಕು, ಈ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಅರೆಸ್ಟ್ ಮಾಡ್ಬಿಡ್ತೀವಿ, ನೀವು ಹೌಸ್ ಅರೆಸ್ಟ್ ಇದ್ದೀರಿ, ನೀವು ಹೊರಗಡೆ ಹೋಗಬಾರ್ದು, ಯಾರಿಗೆ ಕಾಲ್ ಮಾಡಬಾರ್ದು, ಆ ತರ ಎಲ್ಲ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್, ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್ ಎಲ್ಲ ಆಗ್ತಾ ಇದೆ. ಅದೇ ರೀತಿ ಸ್ಕೂಲ್ಸ್ ನಲ್ಲಿ, ಹಾಸ್ಟೆಲ್ಸ್ ನಲ್ಲಿ ಮಕ್ಕಳು ಎಲ್ಲ ಈಗ ಈಗ ಎಲ್ಲರೂ ಕ್ಲಾಸ್ 9, ಕ್ಲಾಸ್ 8, 7, 8, 9 ಮೊಬೈಲ್ ಎಲ್ಲ ಯೂಸ್ ಮಾಡ್ತಾರೆ. ಮೊಬೈಲ್ ಯಾವ ರೀತಿಯಲ್ಲಿ ಒಳ್ಳೆಯ ಯೂಸ್ ಮಾಡಬೇಕು, ಹೌ ವಿ ಕ್ಯಾನ್ ಯೂಸ್ ಫಾರ್ ಎಜುಕೇಶನಲ್ ಪರ್ಪಸ್ ಇನ್ನೂ ನಾವು ಅವೇರ್ನೆಸ್ ಕೊಡಬೇಕು. ಆ ಅವೇರ್ನೆಸ್ ಇಲ್ಲ ಕಾರಣಕ್ಕೆ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಸ್ಕ್ಯಾಮ್ಸ್ಟರ್, ಕ್ರೈಮ್ಸ್ಟರ್ಸ್ಗೆ ಅವರು they become victim of all those pranksters and fraudsters. ಸಹಾಯಕ ಆಯುಕ್ತ ಗಜಾನನ ಬಾಳೆ ಅವರು ಮಾತನಾಡಿ, ನಮ್ಮ ವೀಕ್ನೆಸ್ಗಳನ್ನು ಬಳಕೆ ಮಾಡಿಕೊಂಡು ಸೈಬರ್ ಕ್ರೈಮ್ಗೆ ಒಳಗಾಗುವಂತೆ ಮಾಡುತ್ತಾರೆ. ಆಸೆ ಆಕಾಂಕ್ಷೆಗಳನ್ನು ತೋರಿಸುತ್ತಾರೆ. ಯಾರೇ ಆಗಲಿ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಬಾರದು. ಸೈಬರ್ ಕ್ರೈಮ್ಗೆ ನಿವೃತ್ತ ಹಂತದ ಅಧಿಕಾರಿಗಳು ಹಾಗೂ ನಿವೃತ್ತಿ ಹೊಂದಿದ ಅಧಿಕಾರಿಗಳು ಹೆಚ್ಚಾಗಿ ಬಲಿಯಾಗುತ್ತಾರೆ ಎಂದು ಹೇಳಿದರು. ಪೊಲೀಸ್ ಅಧಿಕಾರಿ, ಟೆಲಿಫೋನ್ ಅಧಿಕಾರಿ ಮತ್ತು ಪರ್ಸನಲ್ ಕೊರಿಯರ್ ಹೆಸರಿನಲ್ಲಿ ಕರೆ ಮಾಡಿ ಕಾನೂನು ಬಾಹಿರ ವಸ್ತುಗಳನ್ನು ಹೊರ ದೇಶಕ್ಕೆ ರವಾನೆ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ವಿಡಿಯೋ ಕಾಲ್ ಮೂಲಕ ವಿಚಾರಣೆ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡುವುದಾಗಿ ಹೆದರಿಸಿ ಹಣ ಪಡೆದುಕೊಂಡು ವಂಚನೆ ಮಾಡುವವರ ಬಗ್ಗೆ ಎಚ್ಚರವಾಗಿರಬೇಕು ಎಂದರು. ಸೈಬರ್ ಅಪರಾಧಗಳ ಸುರಕ್ಷಾ ಸಲಹೆಗಳು ವಾಟ್ಸ್ಆಪ್ ಮೂಲಕ ಬರುವ PM ಕಿಸಾನ್ ಮುದ್ರಾ ಯೋಜನೆ, ಬ್ಯಾಂಕ್ KYC ಅಪ್ಡೇಟ್ ಹಾಗೂ ವೆಡ್ಡಿಂಗ್ ಕಾರ್ಡ್ ಹೆಸರಿನಲ್ಲಿ ಬರುವ APK ಫೈಲ್ ಲಿಂಕ್ಗಳನ್ನು ಡೌನ್ಲೋಡ್ ಮಾಡಬಾರದು. ಅಲ್ಲದೆ ಕಡಿಮೆ ಅವಧಿಯಲ್ಲಿ ಟ್ರೇಡಿಂಗ್ ಮಾಡಿ ಹಣ ಡಬಲ್ ಮಾಡಿಕೊಡುವುದಾಗಿ ವಾಟ್ಸ್ಆಪ್ ಹಾಗೂ ಟೆಲಿಗ್ರಾಮ್ ಮೂಲಕ ಬರುವ ಜಾಹೀರಾತುಗಳನ್ನು ನಂಬಿ ಟ್ರೇಡಿಂಗ್ ಮಾಡಲು ಹಣ ಹೂಡಿಕೆ ಮಾಡಬಾರದು. ಅಪರಿಚಿತರೊಂದಿಗೆ ನಿಮ್ಮ ಬ್ಯಾಂಕಿಂಗ್ ಮಾಹಿತಿಗಳಾದ ATM ಕಾರ್ಡ್ ನಂಬರ್, ಮುಕ್ತಾಯದ ಅವಧಿ,
ಸಿವಿವಿ, OTP, UPI ಪಿನ್ ಮತ್ತು ಎಂಪಿನ್ ಮಾಹಿತಿಗಳನ್ನು ಹಂಚಿಕೊಳ್ಳಬಾರದು. ಯಾವುದೇ ಬ್ಯಾಂಕಿನವರು OTP ಕೇಳುವುದಿಲ್ಲ. ಅಪರಿಚಿತ ಮೂಲದ SMS, ವಾಟ್ಸ್ಆಪ್ ಹಾಗೂ ಇತರ ಮೆಸೇಜರ್ಗಳ ಮೂಲಕ ಸ್ವೀಕರಿಸುವ ಸಂದೇಶ, ಇಮೇಲ್ಗಳನ್ನು, ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಅಲ್ಲದೆ ಗೂಗಲ್ನಲ್ಲಿ ಕಂಡುಬರುವ ಕಸ್ಟಮರ್ ಕೇರ್ ಸಂಪರ್ಕ ಸಂಖ್ಯೆ, ಇಮೇಲ್ ವಿಳಾಸ ಇತ್ಯಾದಿಗಳನ್ನು ಬಳಸುವ ಮೊದಲು ನೈಜತೆ ಬಗ್ಗೆ ತಿಳಿದುಕೊಳ್ಳಬೇಕು. ಆನ್ಲೈನ್ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಲೋನ್ ಆ್ಯಪ್, ಅನಧಿಕೃತ ಅಪ್ಲಿಕೇಶನ್ಗಳನ್ನು ಬಳಸಬಾರದು. ಆನ್ಲೈನ್ ಮೂಲಕ ಕೆಲಸ ಕೊಡಿಸುವುದಾಗಿ ಹಣ ಬೇಡಿಕೆ ಇಟ್ಟಲ್ಲಿ ಯಾವುದೇ ಕಾರಣಕ್ಕೂ ಹಣ ವರ್ಗಾಯಿಸಬಾರದು. ಮತ್ತು ನಿಮ್ಮ ಬ್ಯಾಂಕ್ ಖಾತೆ, ಸಾಮಾಜಿಕ ಜಾಲತಾಣದ ಖಾತೆಗಳಿಗೆ ಕಠಿಣ ಪಾಸ್ವರ್ಡ್ ಬಳಸಿ. ಅಂಚೆ ಮೂಲಕ ನಿಮ್ಮ ವಿಳಾಸಕ್ಕೆ ನೀವು ಕ್ಯಾಶ್ ಬಹುಮಾನ ಗೆದ್ದಿರುವಿರಿ ಅಂತ ಯಾವುದೇ ಪತ್ರ ಬಂದರೆ ಅದಕ್ಕೆ ಸ್ಪಂದನೆ ಮಾಡಬಾರದು ಎಂದು ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸಲಾಯಿತು. ಅವಾಗ ಯಾವ ಥರ ಬಂದಿತ್ತು ಅಂದರೆ ನಿಮಗೆ ಒಂದು 5 ಕೋಟಿ ರೂಪಾಯಿದು ಲಾಟ್ರಿ ಬಂದಿದೆ, ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಅದನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಡಾಲರ್ ಮೊತ್ತದಲ್ಲಿ ಇದೆ, ಡಾಲರ್ ಮೊತ್ತದಿಂದ ರುಪಿ ಕನ್ವರ್ಟ್ ಮಾಡೋಕ್ಕೆ ಒಂದು 50,000 ರೂಪಾಯಿ ನೀವು ಪೇ ಮಾಡಬೇಕು. ಈ ಥರ ಎಲ್ಲ ನಮಗೆ ಆಸೆ ಎಲ್ಲ ಇದು ಮಾಡ್ತಾರೆ. ಸೊ ಕಾಲೇಜ್ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ಸೊ ದಯವಿಟ್ಟು ಈ ಥರ ನಮ್ಮಲ್ಲಿ ದುರಾಸೆ ಅಥವಾ ಆಸೆ ಇರಬಾರ್ದು. ಈ ಥರ ಇತ್ತಂದರೆ ಅದನ್ನು ನಾನು ಏನಾದರೂ ಅದನ್ನ ಫಾರ್ವರ್ಡ್ ಮಾಡಿದ್ದೆ, 50,000 ಕೊಡ್ತಿದ್ದೆ ಅಂದರೆ ಮತ್ತೆ ಅವರು ಇನ್ನೊಂದು 25,000 ಬೇಕು, ಇನ್ನೊಂದು 30,000 ಬೇಕು. ಈ ಥರ ನಮ್ಮ ಹತ್ರ ದುಡ್ಡೆಲ್ಲ ಖಾಲಿ ಆಗೋದನ್ನ ಅವ್ರಿಗೆ ಕೇಳ್ತಿರ್ತಾರೆ. ಸೊ ನಮ್ಮಲ್ಲಿ ಆಸೆ, ಹೀಗೆ ಯಾವುದಾದ್ರೂ ಮೆಸೇಜ್ ಬಂತು, ನಿಮಗೆ ಇಷ್ಟು ಕೋಟಿ ಲಾಟ್ರಿ ಹೊಡೆದಿದೆ, ನಿಮಗೆ ಕಾರ್ ಲಾಟ್ರಿ ಹೊಡೆದಿದೆ, ದಯವಿಟ್ಟು ಅದಕ್ಕೆ ಮರಳಕ್ಕೆ ಹೋಗಬೇಡಿ. ಇನ್ನೊಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಅದು ನನ್ನ ಜೊತೆನೇ ಆಗಿತ್ತು. ಜಸ್ಟ್ 2 years ಬ್ಯಾಕ್ ನನಗೆ ಒಂದು ಕಾಲ್ ಬಂತು. ನಾನು ಡೆಲ್ಲಿಯಲ್ಲಿ ಟ್ರೈನಿಂಗಲ್ಲಿದ್ದಾಗ ಕಾಲ್ ಬಂತು. ಸೊ ಕಾಲ್ ಮಾಡಿ ಏನು ಹೇಳಿದ್ರು, ನಿಮ್ಮ ಏರ್ಪೋರ್ಟಲ್ಲಿ ನಿಮ್ಮ ಹೆಸರಿಂದ ಡ್ರಗ್ಸ್ ಸಿಕ್ಕಿದೆ, ಬಂದು ವಿಚಾರಣೆಗೆ ಹಾಜರಾಗಿ ಅಂತ. ಸೊ ಅವ್ರು ಏನು ನಮ್ಮಲ್ಲಿನ ಭಯವನ್ನು ಯೂಸ್ ಮಾಡಿಕೊಂಡು ಡಿಜಿಟಲ್ ಅರೆಸ್ಟ್ ಅಂತ CO ಸಾಹೇಬ್ ಹೇಳಿದರು, ಆ ಥರ ಇದು ಮಾಡ್ತಾರೆ. ಸೊ ನೀವೇನೂ ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಹೆದರಿಕೆಗೆ ಒಳಗಾಗೋದು ಬೇಡ. ಎಸ್ಪೆಷಲಿ ಅವರು ಭಯ ಅಂದರೆ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂದರೆ ಸ್ವಲ್ಪ ರಿಟೈರ್ಡ್ ಆಗೋಕ್ಕೆ ಬಂದಿರೋರು, ಸಿಕ್ಕಾಪಟ್ಟೆ ಅಂದರೆ ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಾರೆ, ಸ್ವಲ್ಪ ಅಂದರೆ ನಮ್ಮ ಇದಕ್ಕೆ ಹೆದರ್ತಿರ್ತಾರೆ. ಅಂದರೆ ನಾವು ಇದು ಯಾವ ಥರ ಹೇಳೋದು, ಜಾಸ್ತಿ ದುಡ್ಡಿರುತ್ತೆ, ಸ್ವಲ್ಪ ಅಂದರೆ ಭಯ ಅಂದರೆ ನಮ್ಮ ಇದು ಮಾನ ಮರ್ಯಾದೆಗೆ ಹೆದರ್ತಿರ್ತಾರಲ್ಲ, ಅವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಸೊ ನೀವು ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ಹೆದರಕ್ಕೆ ಹೋಗ್ಬೇಡಿ. ಸೊ ಒಂದು 6 ತಿಂಗಳ ಹಿಂದೆ ಒಬ್ಬರು ರಿಟೈರ್ಡ್ IAS ಆಫೀಸರ್ಗೆ ಕರ್ನಾಟಕದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿ ಭಾಳಷ್ಟು ಲಕ್ಷಾಂತರ ರೂಪಾಯಿಗಳನ್ನ ಇದು ಮಾಡಿದರು. ಸೊ ಭಯ ಮತ್ತು ಆಸೆ ಇದನ್ನ ಸ್ವಲ್ಪ ನಾವು ಕಂಟ್ರೋಲಲ್ಲಿ ಇದ್ದರೆ ಏನೂ ಸಮಸ್ಯೆ ಆಗಲ್ಲ. ಸೊ ನನಗೆ ಭಾಳ ಟೈಮ್ ಇಲ್ಲ ಮಾತಾಡೋಕ್ಕೆ. ಸೊ ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಮೇಶ್ BK, ಕೃಷಿ BVA ವಿಸ್ತರಣಾಧಿಕಾರಿ ಡಾಕ್ಟರ್ AR ಕುರುಬರ್, ನಿವೃತ್ತ ಅಧಿಕಾರಿಗಳಾದ ಪರಮವೀರ್, ಮಹಾದೇವಪ್ಪ ಹಾಗೂ ಪೊಲೀಸ್ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಕಾಲೇಜ್ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು.